ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸೆಪ್ಟೆಂಬರ್ 10ರಂದು ಕಾಗೋಡು ಜನ್ಮದಿನ. ಕಾಂಗ್ರೆಸ್ ಕಚೇರಿಯಲ್ಲಿ ಬೃಹತ್ ರಕ್ತದಾನ ಶಿಬಿರ ಆಯೋಜನೆ. ರಕ್ತದಾನ ಮಾಡಿ ಜನ್ಮದಿನ ಅರ್ಥಪೂರ್ಣಗೊಳಿಸಲು ಕಲಸೆ ಚಂದ್ರಪ್ಪ ಮನವಿ. ಕಾಗೋಡು ತಿಮ್ಮಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲು ನಿರ್ಣಯ ಕೈಗೊಳ್ಳಲಾಗಿದೆ ಎಂದ ಸುರೇಶ್ ಬಾಬು. ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿದರೆ ಮಾನನಷ್ಟ ಮೊಕದ್ದಮೆ ದಾಖಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ರತ್ನಾಕರ್ ಹುನಗೋಡು. ಸಾಗರ ನಗರ ಠಾಣೆಯಲ್ಲಿ ಗಣಪತಿ ಪ್ರತಿಷ್ಠಾಪನೆ. ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದ ಆರಕ್ಷಕರು. ಸಂಭ್ರಮದ ಮೆರವಣಿಗೆ ಮೂಲಕ ಪ್ರತಿಷ್ಠಾಪನೆಗೊಂಡ ಶಿವಪ್ಪನಾಯಕ ನಗರದ 38ನೇ ವರ್ಷದ ಗಣಪತಿ. ಈಗ ಸುದ್ದಿಯ ವಿವರ. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಜನ್ಮದಿನದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ತಿಳಿಸಿದರು. ಭಾನುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅವರ ಹುಟ್ಟುಹಬ್ಬ ಸಲುವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಪಕ್ಷದ ವತಿಯಿಂದ. ಕಾಗೋಡು ತಿಮ್ಮಪ್ಪನವರು ಈ ರಾಜ್ಯಕ್ಕೆ ಅವರದೇ ಆದ ಕೊಡುಗೆ. ಈ ತಾಲೂಕಿಗೆ ಅವರ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಭೂ ಸುಧಾರಣೆಯಿಂದ ಹಿಡಿದು ಬಗಾರಕ್ಕೂ ಇತ್ತೀಚಿನ ದಿನಗಳವರೆಗೆ ಎಲ್ಲ ಜನರಿಗೆ ತಮ್ಮದೇ ಆದ ಕೆಲಸವನ್ನು ಮಾಡಿ ಸಾಗರದ ಅಭಿವೃದ್ಧಿಗೆ ಅವರೊಂದು ಛಾಪನ್ನು ಮೂಡಿಸಿದ್ದಾರೆ. ಕಾಗೋಡು ತಿಮ್ಮಪ್ಪನವರ ಸಾಧನೆ ಹೇಳಕ್ ಹೋದ್ರೆ ಬಹಳಷ್ಟು ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ರಾಜ್ಯ ಸರ್ಕಾರ ದೇವರಾಜ ಅರಸು ಪ್ರಶಸ್ತಿಯನ್ನ ಪ್ರದಾನ ಮಾಡಿತು. ನಂತರದ ದಿನಗಳಲ್ಲಿ ಕಾಯಕ ಯೋಗಿ ಪ್ರಶಸ್ತಿಯನ್ನು ಕೂಡ ಒಂದು ಸಂಸ್ಥೆಯವರು ಪ್ರದಾನ ಮಾಡಿದರು. ಅವೆಲ್ಲ ದೃಷ್ಟಿಕೋನ ಪ್ರತಿ ವರ್ಷ ನಾವು 10ನೇ ತಾರೀಕು ಮಾಡ್ತೀವಿ ಅವ್ರ ಹುಟ್ಟುಹಬ್ಬವನ್ನು. ಆದರೆ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾ ಇದ್ದೀವಿ. ಈ 10ನೇ ತಾರೀಕು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ರಕ್ತದಾನ ಶಿಬಿರ ಮಾಡೋದ್ರ ಮೂಲಕ ತಿಮ್ಮಪ್ಪನವರ ಹುಟ್ಟುಹಬ್ಬವನ್ನು ಸ್ವಲ್ಪ ಅದ್ಧೂರಿಯಾಗಿ ಮಾಡ್ಬೇಕಂತೇಳಿ ಮಾನ್ಯ ಶಾಸಕರ ನಿರ್ದೇಶನದ ಮೇರೆಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಬ್ಲಡ್ ಕ್ಯಾಂಪ್ ವಿಚಾರದಲ್ಲಿ ಬಾಬಣ್ಣ ಟೀಮು ಅವರು ಹೆಚ್ಚು ಕೆಲಸ ಮಾಡ್ತಿದ್ದಾರೆ. ಅವತ್ತಿನ ದಿನ ಕಾಗೋಡು ತಿಮ್ಮಪ್ಪನವರ ಪಕ್ಷದ ಆಫೀಸ್ನಲ್ಲೇ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಪಕ್ಷದ ವತಿಯಿಂದ ಇಟ್ಕೊಂಡಿದ್ದೀವಿ. ಅವರ ಅಭಿಮಾನಿಗಳು ತಾಲೂಕಿನಾದ್ಯಂತ ಪಕ್ಷದವರು ಆಯ್ತು ಮತ್ತು ಅವರ ಅಭಿಮಾನಿಗಳು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕಂತೇಳಿ ಮಾಧ್ಯಮದ ಮೂಲಕ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಆಗ್ತದೆ, ಅದು ನಡೀತಾ ಇರ್ತದೆ ಒಂದು ಸೈಡು. ಆಮೇಲೆ ಕಾಗೋಡು ತಿಮ್ಮಪ್ಪನವರಿಗೆ ಪಕ್ಷದ ವತಿಯಿಂದ ಮಾನ್ಯ ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಳೂರವರ ನಾಯಕತ್ವದಲ್ಲಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ, ಬ್ಲಡ್ ಕ್ಯಾಂಪ್ ಅದ್ರ ಪಡೆ ನಡೀತಾ ಇರ್ತದೆ. ಮಧ್ಯದಲ್ಲಿ ಈ ಕಾರ್ಯಕ್ರಮ ಕೂಡ. ನಗರ ಕಾಂಗ್ರೆಸ್ ಅಧ್ಯಕ್ಷ ಐಎನ್ ಸುರೇಶ್ ಬಾಬು ಮಾತನಾಡಿ, ಸುಮಾರು 10-12 ವರ್ಷದಿಂದ ಒಂದು 7-8 ವರ್ಷ ಐ ಕ್ಯಾಂಪ್ ಮಾಡಿದ್ವಿ. ನಾವು ಐ ಕ್ಯಾಂಪ್ನ ಆಸ್ಪತ್ರೆಯಲ್ಲೇ ಮಾಡಿದ್ವಿ ಸಹಾಯಕ ಪದಾಂಗವಾಗಿ. ಕಳೆದ 3 ವರ್ಷದಿಂದ ಬ್ಲಡ್ ಕ್ಯಾಂಪನ್ನ ಪಕ್ಷದ ಕಚೇರಿ ಮಾಡ್ತಾ ಇದ್ವಿ. ಸಾಕಷ್ಟು ಲಾಸ್ಟ್ ಟೈಮು ಸಹ ಇಡೀ ವರ್ಷದಲ್ಲಿ ನಮ್ಮ ಕಾಗೋಡು ತಿಮ್ಮಪ್ಪದಲ್ಲಿ ಹೈಯೆಸ್ಟ್ ರಕ್ತದಾನ ಆಗಿದೆ, 120 ಆಗಿತ್ತು ನಮ್ಮಲ್ಲಿ. ಆ ನಂತರದಿಂದಲೇ ಗೋಪಾಲಕೃಷ್ಣ ಅವರು ಗೆದ್ದಾಗ ಸಹ ಆ ಗೆದ್ದು ನೆನಪಿಗೂ ಸಹ ನಾವತ್ತು ರಕ್ತದಾನ ಆಚರಣೆ ಮಾಡಿದ್ವಿ. ಈಗ ನಮ್ಮ ಶಾಸಕರದ್ದು ಜವಾಬ್ದಾರಿ ಇದೆ. ಯಾಕಂದ್ರೆ ಸಾಗರದಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಇರೋಕ್ಕೋಸ್ಕರ ಮೊನ್ನೆ ರೀಸೆಂಟ್ ಆಗಿ ಬಂದಾಗ ಸ್ವಲ್ಪ ರಕ್ತದ ಶೇಖರಣೆ ಕೊಡ್ತಾ ಇದೆ ಅಂತ ಬ್ಲಡ್ ಬ್ಯಾಂಕ್ ಮಾಹಿತಿ ಕೊಟ್ಟಿದ್ರು ಪಕ್ಷಕ್ಕೆ.
ಆ ಸಂದರ್ಭಕ್ಕೆ ಸರಿಯಾಗಿ ನಮ್ಮ ಕಾಗೋಡು ತಿಮ್ಮಪ್ಪಾಜಿ ಅವರ ಹುಟ್ಟುಹಬ್ಬನೂ ಬಂದಿರೋದ್ರಿಂದ ಅದೆರಡು ಒಟ್ಟಿಗೆ ಟ್ಯಾಲಿ ಮಾಡ್ಕೊಂಡು ನಾವು ಈ ಶಿಬಿರ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವಾಗ ನಮ್ಮ ಸಾಗರದ ಬ್ಲಡ್ ಬ್ಯಾಂಕಿಗೆ ರಕ್ತ ಕಮ್ಮಿ ಆಗುತ್ತೆ ಅವರ ಶೇಖರಣೆಯಲ್ಲಿ, ಆ ಟೈಮಲ್ಲೂ ಸಹ ನಮ್ಮ ಪಕ್ಷದ ಮತ್ತು ನಮ್ಮ ಕಾಗೋಡು ತಿಮ್ಮಪ್ಪ ಮತ್ತು ಗೋಪಾಲಕೃಷ್ಣ ಅಭಿಮಾನಿಗಳು ಸಹಕಾರ ಯಾವತ್ತಿರುತ್ತೆ. ಅವ್ರು ಹೇಳಿದಾಗೆಲ್ಲ ನಾವು ಈ ತರ ಸಣ್ಣ ಮಟ್ಟದ ಶಿಬಿರಗಳನ್ನ ಮಾಡಿಬಿಟ್ಟು ನಮ್ಮ ಬ್ಲಡ್ಡಿನ ಕೊರತೆಯನ್ನ ನೀಗಿಸುವಂತ ಪ್ರಯತ್ನವನ್ನ ನಾವೆಲ್ಲ ಪ್ರಾಮಾಣಿಕವಾಗಿ ಮಾಡ್ತೀವಿ. ಮತ್ತು ಅವತ್ತಿನ ದಿನವೂ ಸಹ 2 ಆಸ್ಪತ್ರೆಗೂ ಸಹ ಹಣ್ಣು ಹಂಪಲು ಹಂಚುವಂತ ಕಾರ್ಯಕ್ರಮಗಳು ಇರುತ್ತೆ. ಈ ಸನ್ಮಾನ ಆದ್ಮೇಲೆ ಏನು ರಕ್ತದಾನಿಗಳು ಏನಿದೆ ಅವ್ರಿಗೆಲ್ಲರಿಗೂ ಸಹ ಸಣ್ಣ ಮಟ್ಟದ ಸತ್ಕಾರವನ್ನು ಸಹ ಗೋಪಾಲಕೃಷ್ಣ ಬೆಡೂರು ಅವರು ಪಕ್ಷದ ಕಚೇರಿಯಲ್ಲೇ ಕಾಗೋಡು ತಿಮ್ಮಪ್ಪನವರ ಹುಟ್ಟುಹಬ್ಬದ ಸವಿನೆನಪಿಗೋಸ್ಕರ ಅಲ್ಲೇ ಮಾಡ್ತಾ ಇದೀವಿ. ಅಂದ್ರೆ ಪತ್ರಿಕಾ ಮಾಧ್ಯಮದ ನಮ್ಗೆ ರಿಕ್ವೆಸ್ಟ್ ಇಷ್ಟೇ. ಯಾಕಂದ್ರೆ ಈಗ ಈ ಸಾಗರದಲ್ಲೇ ಬ್ಲಡ್ ಬ್ಯಾಂಕ್ ಇರೋದ್ರಿಂದ ಬ್ಲಡ್ ಬ್ಯಾಂಕ್ ಅಲ್ಲಿ ಒಂದಷ್ಟು ಲೀಸ್ಟ್ ಇದೆ ದಾನಿಗಳು. ಪಾಪ ಯಾರೇ ಮಾಡಿದ್ರು ಸಹ ದಾನ ಮಾಡೋದು ತಕ್ಷಣ ಅವ್ರು ಕೊಟ್ಬಿಡ್ತಾರೆ. ಅದು ಇದು ಏನಿದೆ 3 ತಿಂಗಳು ತನಕ ಒಂದ್ಸರಿ ಕೊಟ್ರೆ ಕೊಡಕ್ ಬರಲ್ಲ. ಆದ್ರೆ ಕೆಲವರಿಗೆ ನಾವು ಜಾಸ್ತಿ ಪ್ರಚಾರ ಆದಷ್ಟು ಜಾಸ್ತಿ ಜನ ಬರ್ತಾರೆ. ಆದ್ರಿಂದ ಈ ಕಾಗೋಡು ತಿಮ್ಮಪ್ಪನವರ ಹುಟ್ಟುಹಬ್ಬದ ಈ ಬ್ಲಡ್ ಕ್ಯಾಂಪ್ ಆದಷ್ಟು ಪ್ರಚಾರನ ಪತ್ರಿಕಾ ಮಾಧ್ಯಮಗಳು ಕೊಟ್ಟು ನಮ್ಗೆ ಸಹಕರಿಸಬೇಕು ಅಂತ ನಮ್ಮ ಪಕ್ಷದ ವತಿಯಿಂದ ಮತ್ತು ಶಾಸಕರಾದ ಗೋಪಾಲಕೃಷ್ಣ ಪರವಾಗಿ ನಿಮ್ಮಲ್ಲಿ ಕೇಳ್ತಾನೆ. ಆ ವಿಚಾರವಾಗಿ ಸತ್ಯ ಇದೆ. ಪಕ್ಷದ ಮಾಡಬೇಕು ಮತ್ತು ನಮ್ಮ ಸಮಾಜದಿಂದ ಇರುವಿಕೆಗೆ ಒಂದು ಯೋಗ ಹೋಗಿ ಈ ಸರಿ ಕಾಗೋಡು ತಿಮ್ಮಪ್ಪನಿಗೆ ಗಟ್ಟಿಗೊಳಿಸುವ ಪ್ರಾರಂಭ ಸಮಾರಂಭ ಆಗುತ್ತೆ. ಆ ಜನ ಕೊಡಲೇಬೇಕು ಅಂತ ನಾವು ಒತ್ತಡ ಹಾಕಿದ್ದೀವಿ. ನಂತರ ದಿನಗಳಲ್ಲಿ ಸಮಾಜ ವತಿಯಿಂದ ಜಿಲ್ಲಾ ಮಂತ್ರಿಗಳು ಕೂಡ ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀವಿ. ಮೊನ್ನೆ ಶಾಸಕರು ಕೂಡ ಎಲ್ಲ ಸಮಾಜದಲ್ಲಿ ಭೇಟಿಯಾಗಿ ಮನವಿ ಕೊಟ್ಟಿದ್ದೀವಿ. ಶಾಸಕರು ಏನು ಹೇಳಿದ್ರೆ ಕೃಷಿ ಮಂತ್ರಿಗಳು ಅಲ್ಲಿ ಆ ಕಮಿಟಿಯ ಸದಸ್ಯರಾದ ಚಂದ್ರಸ್ವಾಮಿ ಅವರು ನಾನು ಬೆಂಗಳೂರು ಹೋದಾಗ ಒಂದು ಯೋಗ ಬಂದು ಬಿಸಿನೆಸ್ ಭೇಟಿ ಮಾಡೋಣ ಅಂತೇಳಿ ಅವರು ಕೂಡ ಭರವಸೆ ಕೊಡ್ತಾರೆ. ಹಾಗಾಗಿ ಅದು ಪ್ರಗತಿಯಲ್ಲಿ ಆ ಎಲ್ಲ ಕೆಲಸಗಳನ್ನು ನಾವು ಮಾಡಿದ ನೀವು ಹೇಳೋದು ನಾವು ಒಪ್ಪಿಕೊಳ್ಳಿ. ಅದು ಯಾರು ಮಾಡಿಲ್ಲ, ನಾವು ಸಮರ್ಥನಾಗಿ ನಾವು ಮಾಡಿದ್ದು ತಪ್ಪೇನಲ್ಲ. ಯಾವ ಒಂದು ರೆಸಲ್ಯೂಷನ್ ಮಾಡ್ತೀವಿ. ಇವತ್ತಿಗೆ ಒಂದು ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಮಾಜಿ ಸ್ಪೀಕರ್ ಅಂತ ಕಾಗೋಡು ತಿಮ್ಮಪ್ಪನ ಒಂದು ಫೋಟೋ ಹಾಕುವಂತ ಒಂದು ರೆಸಲ್ಯೂಷನ್ ಮಾಡ್ತೀವಿ. ಎರಡನೇ ಸರ್ಕಾರ ಮತ್ತು ರಾಜ್ಯಪಾಲರಿಗೆ ಕೃಷಿ ಕಾಲೇಜಿನಲ್ಲಿ ಈ ವರ್ಷನೇ ಡಾಕ್ಟರೇಟ್ ಕೊಡಬೇಕು ಅಂತ ಒಂದು ರೆಸಲ್ಯೂಷನ್ ಮಾಡಿ ನಮ್ಮ ಪಕ್ಷ ಅವತ್ತು ತೀರ್ಮಾನ ಮಾಡಿ ಪ್ರಯತ್ನ ಮಾಡಿ ಪ್ರಾಮಾಣಿಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಪಕ್ಷದ ನಿಯೋಗವಾಗಿ ಭೇಟಿ ಮಾಡಿ ಅದನ್ನು ಗೋಷ್ಠಿಯಲ್ಲಿ ಬಿಆರ್ ಜಯಂತ್, ಅಶೋಕ್ ಬೇಳೂರು, ಪ್ರಭಾವತಿ, ಉಷಾಯನ್, ಲಲಿತಮ್ಮ, ತಾರಾಮೂರ್ತಿ, ಗಣಾಧೀಶ್, ಉಮೇಶ್, ಸಚಿನ್, ಕನ್ನಪ್ಪ, ಡಿ ದಿನೇಶ್ ಇನ್ನಿತರರು ಹಾಜರಿದ್ದರು. ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿದರೆ 1 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕುತ್ತೇನೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು ಎಚ್ಚರಿಕೆ ನೀಡಿದ್ದಾರೆ. ಭಾನುವಾರ ಆನಂದಪುರಂನಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಆರೋಪಗಳು ಹೇಳಿದರೆ ಮಾನನಷ್ಟ ಮೊಕದ್ದಮೆ ಹಾಕಬೇಕಾಗುತ್ತೆ. ಒಬ್ಬೊಬ್ಬರಿಗೆ 1 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ಈ ಮೂಲಕ ನಾನು ಹೇಳ್ತೀನಿ. ಯಾಕಂದರೆ ನಾರಗೋಡಿಯಿಂದ ಏನೋ ಹೇಳಿದ್ದಾರೆ. ನಾರಗೋಡಿಯಿಂದ ಹೇಳೋಕ್ಕೆ ಅಲ್ಲೇ ಪಕ್ಕದಲ್ಲಿ ಕೂತಿದ್ರಲ್ಲ, ನಿಮ್ಮ ಪಕ್ಕದಲ್ಲೇ ಕೂತಿದ್ರು ಒಬ್ರು, ಅದು ಯಾರ ಜಮೀನು ಅಂತ ಕೇಳ್ತಾರೆ. ಅಲ್ಲೇ ಇದ್ದಾರೆ ಯಾರ ಜಮೀನು ಅಂತೇಳಿ. ಇನ್ನು ಯೋಗ್ಯತೆಗೆ ಒಬ್ಬನ LLB ಮಾಡಿದ್ರು, ಮತ್ತೊಬ್ಬನು ಏನೋ ಬೆಂಗಳೂರಲ್ಲಿ ಭಾಳ ಬಿಸ್ನೆಸ್ ಮಾಡ್ಕೊಂಡು ನಿಮ್ಮ ಯೋಗ್ಯತೆಗೆ ಹಂಗಿರ ತಿಳ್ಕೊಬೇಕಾಗಲ್ಲ ಅಂತದಲ್ಲ ದಾಖಲೆನ. ನಾನು ಪ್ರತಿ ವರ್ಷ 30-40 ಎಕರೆ ಶುಂಠಿ ಹಾಕೋಣ. ಜಮೀನು ಖರೀದಿ ಮಾಡಿದ್ರೆ ದಾಖಲೆ ಸರಿ ಇದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡುವ, ದಾಖಲೆ ಸರಿ ಇದ್ರೆ ಖರೀದಿ ಮಾಡ್ತೀನಿ, ಇಲ್ಲಾಂದ್ರೆ ಬಿಟ್ಟು ಬರ್ತೀನಿ ನಾನು ಬೇಡ ಅಂತೇಳಿ. ನಾನು ದುಡ್ಡು ಕೊಟ್ಟು ತಗೊಳ್ಳವ, ಬಂಡವಾಳ ಹಾಕಿ ನಾನು ಶುಂಠಿ ಬೆಳೆಯವ, ನಾನೇ ಯಾಕೆ ಸರಿ ಇಲ್ಲ ಅಂದ್ಮೇಲೆ ತಗೋಣ, ಆಯ್ತಾ? ಹಾಗಾಗಿ ನಿಮಗೆ ಈ ಕೋಟೆ ಕಪ್ಪಲ್ಲಿ ಜಮೀನು ಹೊಡೆದಿರಲ್ಲ ರೈತಂದು, ಪಾಪ 50 ವರ್ಷದ ರೈತ ಮಾಡ್ಕೊಂಬಂದಂಥ ಬಲಾತ್ಕಾರವಾಗಿ ಅಧಿಕಾರ ಸಿಕ್ತು ಅಂತೇಳಿ ಹೋಗಿ ಅಡಿಕೆ ತೋಟ ಮಾಡ್ತಾ ಇದ್ರಲ್ಲ, ಅದು ಯಾರಪ್ಪಂದು ಜಮೀನು? ಅದು ನಿಮಗೆ ಯಾರೋ ಬ್ಲಾಕ್ ಮೇಲ್ ಮಾಡಿ ಬದುಕ್ತಾರೆ ಅಂತ ಮಾಡಿದ್ರು. ಇಲ್ಲಿ ಸಾಗರ ತಾಲೂಕಲ್ಲಿ ಅಧಿಕಾರ ಸಿಕ್ಕ ಕೂಡಲೇ ಅಧಿಕಾರಿಗಳಿಗೆ ಒಂದು ಕಡೆ ಬ್ಲಾಕ್ ಮೇಲು, ಜನರಿಗೆ ಒಂದು ಕಡೆ ಬ್ಲಾಕ್ ಮೇಲು, ಇಂಥವನ್ನೆಲ್ಲ ಯಾರು ಜನರಿಗೆ ಗೊತ್ತಿಲ್ಲ ಅಂತ ಮಾಡಿದ್ರು. ಕಲ್ಕೋರೆನ ಇಂಡೈರೆಕ್ಟ್ ಆಗಿ ಎಲ್ಲ ಗಣಿ ಇಲಾಖೆಗೆ ಹೇಳಿ ಹಿಡಿಸ್ತಾ ಇರೋದು ಯಾರು? ಈ ತಾಲೂಕಿಗೆ ಏನು ಗೊತ್ತಿಲ್ವಾ? ನಿಮ್ಮ ಕಲ್ಕೋರೆ ಕೊಟ್ಟಿದ್ದೀರಲ್ಲ, ರಾಯಲ್ಟಿ ಇದೆಯಾ ಅದರಲ್ಲಿ? ಈ ಮೊನ್ನೆ ಏನೋ ಯಾವುದೋ ಒಂದು ಮೀಡಿಯಾದಲ್ಲಿ ನೋಡಿದೆ, ಯಾರಿಗೆ ಏನು ಬೇಡೂರು ಅಶೋಕ್ ಯಾರಿಗ ಪುಟ್ಟ ಲೋಪ ನನ್ನ ಮಗ. ನಿಮ್ಮ ಯೋಗ್ಯತೆ ಗೊತ್ತಾಗಲ್ವಾ ಹೆಂಗಿದೆ ಅಂತೇಳಿ? ನಿಮ್ಮ ಪಾರ್ಟಿದು ಅದು ಬೇರೆ ಪ್ರಶ್ನೆ. ಆದರೆ ನಿಮ್ಮ
ಒಂದು ಚರಿತ್ರೆ ಗೊತ್ತಾಗುತ್ತೆ. ನಿಮ್ಮ ಲಾಭಕ್ಕೋಸ್ಕರ ಅಕ್ಕ ಮಕ್ಕಳನ್ನೇ ಬೇರೆ ಮಾಡೋಂಥ ಸಂಸ್ಕೃತಿ ನೀವು ಹೋಗಿದ್ದೀರಿ ಅಂದರೆ ಡಿಬೇಟ್ ಮಾಡೋಕ್ಕೆ, ನೀವು ಲಾಭಕ್ಕೋಸ್ಕರ ಏನು ಮಾಡಲ್ಲ. ಹಾಗಾಗಿ ಅವಾಗ ತಾಲೂಕ್ ಪಂಚಾಯತ್ ನಿಮ್ಮ ಲಾಭಕ್ಕೋಸ್ಕರ ಅಲ್ಲಿದ್ದರೂ ಓಟ್ ಹಾಕಿಲ್ಲ. ಹಾಗಾಗಿ ನಿಮ್ಮ ಸ್ವಾರ್ಥನ ಇಡೀ ತಾಲೂಕಿಗೆ ಗೊತ್ತಿದೆ. ಇನ್ನೊಂದು ದಿವಸ ನಮ್ಮನ್ನ ದಾಖಲೆ ಇಲ್ಲದೆ ಹೇಳಿದರೆ ನಿಮ್ಮ ಮೇಲೆ ಯಾರು ಹೇಳಿದ್ರು ಸಮೇತ 1 ಕೋಟಿ ರೂಪಾಯಿ ನಾನು ಮಾನನಷ್ಟ ಮೊಕದ್ದಮೆ ಹೂಡಬೇಕಾಗುತ್ತೆ. ಎಚ್ಚರಿಕೆ ಈ ಮೂಲಕ ನಾನು ಅವರಿಗೆ ಎಚ್ಚರಿಕೆ ಕೊಡ್ತೀನಿ. ಇದಕ್ಕೆ ಈ ಸವಾಲಿಗೆ ನಾನು ಬದ್ಧ. ಅವ್ರು ಯಾವ ದೇವಸ್ಥಾನಕ್ಕೆ ಹೇಳಿ ಎಲ್ಲಿ ಬರೋಕ್ಕೆ ಹೇಳಿದ್ರು ಅದು ನಾನು ಬದ್ಧವಾಗಿದ್ದೀನಿ. ಅವ್ರ ಬೇಕಾದ್ರೆ ಬರಲಿ. ಅಭಿವೃದ್ಧಿ ಬಗ್ಗೆ ಇವತ್ತು ಚರ್ಚೆ ಮಾಡೋದಾದ್ರೂ ಬರಲಿ. ಹಾಲತ್ತು 3 ವರ್ಷ ಎಷ್ಟು ಮಾಡಿದ್ದಾರೆ? 3 ವರ್ಷ, 2 ವರ್ಷ ಕೊರೋನಾ ಇತ್ತು. ಇವ್ರು ಎಷ್ಟು ಮಾಡಿದ್ದಾರೆ ಅಂತ ನೀವು ಅಭಿವೃದ್ಧಿ ಮಾಡಿ ಸಾಬೀತು ಆಮೇಲೆ ಹೇಳಿ. ಯಾರ್ದೋ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇಲ್ದಕ್ಕೋಸ್ಕರ 10 ಕೋಟಿ ರೂಪಾಯಿ ಬರುತ್ತೆ, ಅದನ್ನು ಪಟ್ಟಿ ಮಾಡಿ ಅದಿಷ್ಟು ಮಾಡಿದಕ್ಕಲ್ಲ. ನೀವು ನಿಮ್ಮ ಶಾಸಕರ ಅನುದಾನ ಅಲ್ಲದೆ ಸಪ್ರೇಟ್ ತಂದು ಅಭಿವೃದ್ಧಿ ಮಾಡಿ ತೋರಿಸಿ. ಆವಾಗ ನಾವು ಹೌದಪ್ಪ ಇವರಿಗೆ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಪಟ್ಟಿ ಮಾಡಿ ಕಳಿಸಿದ ಕೂಡಲೇ ಅಭಿವೃದ್ಧಿ ಆಗಲ್ಲ. ಅಂತ ಕಳಿಸ್ಬೇಕಾದ್ರೆ ನಾವು ಹಿಂದಿದ್ದಾಗ 1,000 ಕೋಟಿ ರೂಪಾಯಿ ಕಳಿಸಿದ್ವಿ. ಹಾಲಪ್ಪನವರು 2,000 ಕೋಟಿ ತಂದರೆ 5,000 ಕೋಟಿ ಎಸ್ಟಿಮೇಟ್ ಕಳಿಸಿದ್ದಾರೆ. ಹಾಗಾಗಿ ನೀವು ಪಟ್ಟಿ ಹೋದ ಕೂಡಲೇ ಬರಲ್ಲ, ಅಭಿವೃದ್ಧಿ ಮಾಡಿ ಸಾಬೀತುಪಡಿಸ್ಬೇಕು ಅಂತ ಹೆಂಗೆ ಗೊತ್ತಾ ನಾನು ಒಳ್ಳೆ ನಾಯಕತ್ವವನ್ನು ಒಟ್ಟಿ ಇರೋ ಅಂಥದ್ದು ಈ ತಾಲೂಕಲ್ಲಿ ಶಾಂತಿಯಿಂದ ಇರಬೇಕು ಅಂತ. ಹಾಗಾಗಿ ಇದನ್ನ ಗಣಪತಿ ಹಬ್ಬದ ಹೇಳಿದ್ರೆ ಹಿನ್ನೆಲೆ ಹೇಳಕ್ಕೆ ಬರ್ತೀರಾ? ನಿಮ್ಮ ನಾಯಕರ ಹಿನ್ನೆಲೆ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ಹಾಲಪ್ಪನವ್ರ ಬಗ್ಗೆ ಮಾತಾಡಿದ್ದಾರೆ. ಏನಂತ 100 ಮೀಟ್ರ್ ಅಂತ ಹೇಳಿ. ಹಾಲಪ್ಪನವರು 2 ವರ್ಷ ಕೊರೋನಾ ಬಂತು. 3 ವರ್ಷದಲ್ಲಿ ಮಾಡಿರೋದು ನಿಮ್ಮ ನಾಯಕರಿಗೆ 30 ವರ್ಷ ಅಧಿಕಾರ ಕೊಟ್ಟರು ಮಾಡೋಕ್ಕಾಗಲ್ಲ. ಅದು ತಿಳ್ಕೊಳ್ರಿ ಫಸ್ಟ್. ಹಾಲಪ್ಪನವ್ರ ಬಗ್ಗೆ ಮಾತಾಡೋಕೆ ನಿಮಗೆ ನೈತಿಕತೆ ಇದೆ. ಇದೇ ಮಾತಾಡೋದಂಥವ ಮರಳಿನ ದಂಡಿಗೋಸ್ಕರ ಅಯ್ಯೋ ಮಾಡಂತ ಹಾಲಪ್ಪನವ್ರು ಖಾಲಿ ಬಿದ್ದು ಓಟ್ನ ಇಲ್ಲಿದ್ರು ಹೋಗಿ BJP ಅವತ್ತು ಹಾಕಿಲ್ವ ಕಾಂಗ್ರೆಸ್ಸಲ್ಲಿ ಇದ್ದು ಯಾತಕ್ಕೆ ಅಂತ ಕೇಳಿದ್ರೆ ಅಯ್ಯೋ ನನ್ನ ಮರಳು ದಂಧೆ ಹಾಳಾಗುತ್ತೆ ಅಂತೇಳಿ ಖಾಲಿ ಬಿದ್ದು ನಿಮಗೆ ಹುದ್ದೆ ಬೆಂಬಲಿಗರು ಸ್ವಾರ್ಥಕ್ಕೋಸ್ಕರ ಆ ಕಡೆ ಈ ಕಡೆ ಮಾಡ್ತಾರೆ ಅಂತ ಮಾಡಿದ್ರೆ ನಾವು ಏನಿದ್ರು ಪ್ರಾಮಾಣಿಕವಾಗಿ ದುಡಿಮೆ ಮಾಡಿ ಪ್ರಾಮಾಣಿಕವಾಗಿ ಸಹಾಯ ಮಾಡಿದಂತ ಅದ್ರಲ್ಲಿ ಬಂದಂಥದ್ದು ಇದನ್ನು ಸತ್ಯ ಹೇಳ್ತೀವಿ ಅಷ್ಟೇ. ಈಗಲೂ ಹೇಳ್ತೀನಿ, ನೀವು ಗಣಪತಿಗೆ ದುಡ್ಡು ಕೊಟ್ಟಿದ್ದೀರಿ, ನಾನು ಕೊಟ್ಟಿದ್ದೀನಿ ಸಾಕಷ್ಟು. ಯಾವ ದೇವಸ್ಥಾನಕ್ಕೆ ಹೇಳ್ತಾರೆ ಹೇಳಿ, ನಾನು ಹೇಳ್ತೀನಿ ನಿಮ್ದು ಇದು ಅಕ್ರಮದೇ ದುಡ್ಡು ಅಂತ, ನೀವು ಎಲ್ಲಿ ಮಾಡಿದ್ರಿ ಅಂತ. ನಾನು ಹೇಳ್ತಾ ಇದ್ದೀನಿ, ನಾನು 100% 20 ವರ್ಷದಿಂದ ಕೊಟ್ಟಿರೋದು ಪ್ರಾಮಾಣಿಕವಾಗಿ ಜಮೀನಲ್ಲಿ ಕೃಷಿ ಮಾಡಿ ಬಂದಂಥ ದುಡ್ಡಲ್ಲಿ ನಾನು ಕೊಟ್ಟಿದ್ದೀನಿ ಅಂತ ನಾನು ಪ್ರಮಾಣ ಮಾಡ್ತೀನಿ. ನೀವು ಬಂದು ಪ್ರಮಾಣ ಮಾಡಿ. ನೀವು ಹೇಳಿದ್ರೆ 2 ಜನ ಮೂರ್ಖರು ನಿಮ್ಮ ನಾಯಕರು ಸೇರಿ ಬಂದು ಯಾವ ದೇವಸ್ಥಾನದ ಧರ್ಮಸ್ಥಳಕ್ಕೆ ಬರ್ತಿರೋ, ಕೊಲ್ಲೂರಿಗೆ ಬರ್ತಿರೋ, ಸಿಗಂದೂರಿಗೆ ಬರ್ತಿರೋ, ಅಥವಾ ಗಣಪತಿ ದೇವಸ್ಥಾನಕ್ಕೆ ಸಾಗರಕ್ಕೆ ಬರ್ತಿರೋ ಬರ್ರಿ ನೋಡೋಣ. ನಾನು ಪ್ರಮಾಣ ಮಾಡ್ತೀನಿ. ನಂದು ಇಲ್ಲೇವರೆಗೂ ಕೊಟ್ಟಿರೋ ಸಮೇತ ನಂದು 100% ಪ್ರಾಮಾಣಿಕವಾಗಿ ದುಡ್ದಿರೋದೇ ದುಡ್ಡು ಅಂತ. ನೀವು ಹಂಗೆ ಪ್ರಮಾಣ ಮಾಡಿ ನೋಡೋಣ ಬಂದು. ಇಲ್ಲ ನಾನು ಪ್ರಾಮಾಣಿಕವಾಗಿ ಯಾವುದೋ ಒಂದು ಫ್ಯಾಕ್ಟ್ರಿ ದುಡಿತಾ ಇದ್ದೀನಿ, ಹಗಲು ರಾತ್ರಿ ಹೋಗಿ ಶ್ರಮ ಪಡ್ತಾ ಇದ್ದೀನಿ, ಅಥವಾ ಎಲ್ಲ ಜಮೀನಲ್ಲಿ ಕೃಷಿ ಮಾಡಿ ತಂತಿರೋ ದುಡ್ಡು ನಾನು ಕೊಡ್ತಾ ಇದ್ದೀನಿ ಅಂತ ನೋಡೋಣ. ನಿಮ್ಮ ಇದಕ್ಕೆ ಅಕ್ರಮಕ್ಕೆ ಬೇರೆಯವ್ರ ಮೇಲೆ ಆರೋಪ ಮಾಡ್ತೀರಾ, ಹಾಲಪ್ಪನವ್ರ ಮೇಲೆ ಅಥವಾ ಬೇರೆ ಯಾರು ಆರೋಪ ಮಾಡಿದ್ಮೇಲೆ. ಹಾಗಾಗಿ ಇಂಥವೆಲ್ಲ ಬೂಟಾಟಿಕೆ ನಮ್ಮ ಹತ್ರ ಬಿಟ್ಬಿಡ್ರಿ. ನಿಮ್ಮಂಥ ಭಾಳ ಜನ ನೋಡಿದ್ದೀನಿ ನಿಮ್ಮಂಥ ಬೂಟಾಟಿಕೆಗಳನ್ನ ಈ ಥರ ಹೇಳ್ದಂತಾರಲ್ಲ. ಹಾಗಾಗಿ ಏನಿದ್ರು ನಾವು ಒಳ್ಳೆಯ ನಾಯಕತ್ವಕ್ಕೆ ಅಭಿವೃದ್ಧಿ ಚಿಂತೆ ಇದ್ದಂಥವರಿಗೆ ಶಾಂತಿಯಿಂದ ಯಾರು ಕಾಪಾಡ್ತಾರೆ ಈ ತಾಲೂಕಿನ ಅಂಥ ನಾಯಕತ್ವನೇ ನಾವು ಒಪ್ಪೋದು, ಅಂಥವರಿಗೆ ನಾವು ಬೆಲೆ ಕೊಡೋದು. ಯಾರೋ ಪ್ರಚಾರಕ್ಕೋಸ್ಕರ ಅಕ್ರಮಕ್ಕೋಸ್ಕರ ಅಂತ ಹೇಳಿ ಅವ್ರ ವಿರುದ್ಧ ಮಾತಾಡ್ಬಾರ್ದು ಅಂತ ಹೇಳಿ ನಮಗೆ ಇದನ್ನ, ಯಾಕಂದ್ರೆ ಮೊನ್ನೆ ಹೇಳಿರೋದು ನೋಡಿದ್ರೆ ಅವರು ನಮ್ಮ ನಾಯಕರ ವಿರುದ್ಧ ಯಾರು ಮಾತಾಡಬಾರ್ದು, ಪ್ರಥಮ ಪ್ರಜೆ ಅಂತ ಹೇಳಿ ಗೌರವ ಕೊಡ್ಬೇಕಾದ್ರೆ ಆ ನಾಯಕ ಹಂಗಿರ್ಬೇಕು. ಆ ನಾಯಕ ಹಂಗಿದ್ದಾಗ ಮಾತ್ರ ಆ ಗೌರವ ಸಿಗ್ತೈತಿ. ನೀವು ನಿಮಗೇನೋ ನಿಮ್ಮ ಸ್ವಾರ್ಥಕ್ಕೆ ನಾಯಕ ಅಂತ ನೀವು ಒಪ್ಪಿಗೆ ಕೂಡಲೇ ಇಡೀ ತಾಲೂಕು ಒಪ್ಪಿರ್ಬೇಕು ಅಂತ ಯಾರು ಆಗಲ್ಲ. ಹಾಗಾಗಿ ಇಂಥವನ್ನೆಲ್ಲ ಬೂಟಾಟಿಕೆ ಬಿಟ್ಟು ಜನರ ಮಧ್ಯೆ ಇದ್ದು ಜನರಿಗೆ ಸರ್ವಿಸ್ ಕೊಟ್ಟು ಅಭಿವೃದ್ಧಿ ಮಾಡಿ ಜನ ಹೇಳಿ, ನೀವು ಹೇಳೋದಲ್ಲ ಬಂದು ಪ್ರೆಸ್ ಮೀಟ್ ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ನಮ್ಮ ಬಗ್ಗೆ ಹೇಳೋದು ಫಸ್ಟ್ ಅಂತ ನಿಮ್ಮ ಜೀವನ ಬಗ್ಗೆ ನೀವು ಯೋಚನೆ ಮಾಡಿ. ಇನ್ನೊಂದು ಕಡೆ ಹೇಳಿದ್ದಾರೆ DCC ಬ್ಯಾಂಕಿಂಗ್ ಅಂತ. ನಿಮ್ಮ ಯೋಗ್ಯತೆಗೆ 26 ಜನ ಕರ್ಕೊಂಡು ಹೋಗಿ ಹೆದರಿಸಿ ಗುರ್ತ ಮಾಡಿ ಹಾಕ್ರಿ ಅಂತ ಹೇಳಿದ್ರು ನೀವು 1 ಓಟ ಗೆದ್ದಿದ್ದೀರಿ. ನಾನು ಏನು ಇಲ್ಲದೆ ಮನವಿ ಮಾಡಿದ್ದಕ್ಕಾಗಿ ನನಗೆ 14 ಓಟ್ ಹಾಕಿದೆ. ನಿಮಗೇನೋ ಮಾನ ಮರ್ಯಾದಿದೆಯಾ? ನನ್ನಂತವ್ರಾದರೆ ನಾನು ಖಂಡಿತ ಅದ್ರಲ್ಲಿ 1 ದಿವಸನೂ ಆ ಹುದ್ದೆಯಲ್ಲಿ ಇರ್ತಿಲ್ಲ. ನಾನು ರಾಜೀನಾಮೆ ಕೊಟ್ಬಿಟ್ಟಿದ್ದೆ. ಯಾಕಂದರೆ ಅಧಿಕಾರ ಹಿಡ್ಕೊಂಡು ದುಡ್ಡು ಕೊಟ್ಟು ಅವ್ರಿಗೆ 3 ದಿವಸ ರೆಸಾರ್ಟಲ್ಲಿ ಹಿಡ್ಕೊಂಡು
ಹೋಗಿ 15 ಓಟ್ ತಗೊಂಡಿರಿ ಅಂದರೆ ನಾನು ದುಡ್ಡು ಕೊಟ್ಟು ಓಟ್ ಹಾಕ್ತೀನಿ ಅಂತ ನಿಮಗೆ ಹೇಳೋಕ್ಕಾರು ಹಂಗಿರೆ ಮಾನ ಮರ್ಯಾದೆ ಇಲ್ಲರು ಅಂತ ಅಧಿಕಾರ ಇಟ್ಕೊಂಡು ಅಕ್ರಮ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅಲ್ಲ ನಮ್ಮ ಹತ್ರ ಎಲ್ಲಿಂದ ಬರುತ್ತೆ ಹಂಗಿರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇವರಿಗೆ ಹತಾಶರಾಗಿದೆ. ಸಾಗರ ತಾಲೂಕಲ್ಲಿ ಕೇವಲ 1.5 ವರ್ಷದಲ್ಲಿ ಅವರು ಜನರಿಂದ ದೂರ ಆಗ್ತಾ ಇದ್ದಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಟೀ ಶರ್ಟ್ ಕೊಟ್ಟು ಅದು ದೇವ್ರ ಎದುರಿಗೆ ಒಂದು ಗಣಪತಿ ದೇವರನ್ನ ಮುಂದ್ಗಡೆ ಹಾಕಿದಿ ಅಥವಾ ಮುಂದ್ಗಡೆ ಹಾಕ್ಯಾರ ಅಥವಾ ದೇವ್ರನ್ನ ಹಿಂದೆ ಹಾಕ್ಯಾರ ಗೊತ್ತಿಲ್ಲ. ಇವ್ರೇನು ಗಣಪತಿ ಅಣ್ಣ ತಮ್ಮನ ಇವ್ರ ನಾಯಕರು ಫೋಟೋ ಹಾಕಿಕೊಡ ಕಷ್ಟ ದೊಡ್ಡವ್ರ ಹಂಗಾರೆ ಆ ಒಂದು ಗಣಪತಿ ದೇವ್ರ ಜೊತೆಗೆ ನಾವು ಫೋಟೋ ಹಾಕಿ ಕೊಡ್ಬೇಕು ಬಿಡಬೇಕು ಅನ್ನೋ ಒಂದು ಪ್ರಜ್ಞೆ ಇಲ್ಲ ಅಂದರೆ ಹಂಗಾರೆ ಏನು ಹೇಳ್ಬೇಕಂಗಿದ್ರೆ ಅವ್ರು ಕೊಡೋ ಇವ್ರು ಬಂದು ಇದು ಮಾಡೋದು. ಹಾಗಾಗಿ ಇಂಥ ಮೂರ್ಖರಿಗೆ ನಾವು ಇನ್ನೇನು ಹೇಳೋಕ್ಕಾಗುತ್ತೆ. ಹಾಗಾಗಿ ಈ ಥರದ ಅಶಾಂತಿ ಸೃಷ್ಟಿ ಮಾಡೋ ಅಂಥವನ್ನ ಗಲಭೆ ಹಚ್ಚ ಅಂಥವನ್ನ ಇದನ್ನ ಬಿಡ್ರಿ. ನೀವು ಅಭಿವೃದ್ಧಿ ಮಾಡಿ ಎಲ್ಲರೂ ವಿಶ್ವಾಸ ಗಳಿಸಿ ನಾಯಕತ್ವ ಬೆಳೆಸ್ರಿ. ನಾವು ಹೋಗ್ತೀನಿ. ನಮ್ಮ ಮತ್ತೊಬ್ಬರು APMC ಮಾಜಿ ಅಧ್ಯಕ್ಷರು ಹೇಳಿದರು, ಇಲ್ಲ ಗೋಪಾಲಕೃಷ್ಣ ಅವರು ಕೊಟ್ಟ ಭಿಕ್ಷೆ ಅಂತ. ಗೋಪಾಲಕೃಷ್ಣ ಅವರು 2004ರಲ್ಲಿ BJP ಅವರು ಬಂಗಾರಪ್ಪ ಕೊಟ್ಟ ಭಿಕ್ಷೆ. ನಂದು ಹಂಗೆಲ್ಲ, ನಾನು ಅಷ್ಟರೊಳಗನೆ ಸಾರ್ವಜನಿಕ ಜೀವನದಲ್ಲಿ ನಾನು ಬಂದು ಲೀಡರ್ ಅಂತ ನಾನು ಆಗಿದ್ದೆ. ಆಯ್ತಾ, ಇದೇ ತಾಲೂಕ್ ಪಂಚಾಯತಿಗೆ ಕೊಡ್ಬೇಕಾದ್ರೆ ನಾನು ರಾಜಕಾರಣಕ್ಕೆ ಬರಲ್ಲ ಅಂದಾಗ ಮಧು ಬಂಗಾರಪ್ಪನವ್ರು ನಮ್ಮ ಮನೆಗೆ ಬಂದು ನಿಲ್ಲಲೇಬೇಕು, ಇಲ್ಲಾಂದರೆ ಜಡ್ಪಿಗೆ ಇದೇ ಬೀರಪ್ಪನವ್ರು ಇದ್ರು ಜಡ್ಪಿ ಕ್ಯಾಂಡಿಡೇಟ್. ಅವತ್ತವ್ರು ನಾನು ಇವ್ರು TP ನಿಲ್ಲಲ್ಲ ಅಂದರೆ ನಾವು ನಿಲ್ಲಲ್ಲ ಅಂತ ಇದ್ದೆ. ಆ ಕಾರಣಕ್ಕೋಸ್ಕರ ಮಧು ಬಂಗಾರಪ್ಪನವರು ಒತ್ತಡ ಹಾಕಿ ಮನೆಗೆ ಬಂದು ಹೇಳಿದಕ್ಕೋಸ್ಕರ ನಾನು ಅಪ್ಲಿಕೇಶನ್ ಹಾಕಿದ್ದು. ಹಾಗಾದರೆ ಮತ್ತೆ ಅವಾಗ ಹಾಕಿ ನಾನು ಗೆದ್ದದ್ದು. ಇವ್ರ ನಾಯಕತ್ವ ಗೆಲ್ಲದಾದ್ರೆ ಮತ್ತೆ JDP ಒಟ್ಟು TP ಗೆಲ್ಬೇಕಾಯ್ತಲ್ಲ. 14 ಜನ ಅವತ್ತಿದ್ರಲ್ಲ, ಗೆಲ್ಬೇಕಾಯ್ತಲ್ಲ. ನಾವು 3 ಜನ ಸಮಾಜವಾದಿ ಪಕ್ಷದಲ್ಲಿ ಗೆದ್ದರು. ನಮ್ಮ ನಾಯಕತ್ವದ ಮೇಲೆ ಗೆದ್ದದ್ದು 2011ರಲ್ಲಿ ಕಾಗೋಡು ತಿಮ್ಮಪ್ಪನ ನಾಯಕತ್ವ. ಇವರು ಬ್ಲಾಕ್ ಮೇಲ್ ಮಾಡಕ್ಕೆ ಹೋಗಿ ಅನರ್ಹರಾಗಿದ್ದರು. ಅನಿರೀಕ್ಷಿತ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಸಪೋರ್ಟ್ ಕೊಟ್ಟರು. ಯಾರು ಏನು ಕೇಳ್ಕೊಟ್ಟಿದ್ದಲ್ಲ. ಅವತ್ತು ನಮ್ಮ ನಾಯಕತ್ವ ಕಾಗೋಡು ತಿಮ್ಮಪ್ಪನವರು ಇದ್ದರು, ಕಾಂಗ್ರೆಸ್ ಪಾರ್ಟಿ ಇತ್ತು, ನಾವು ಗೆದ್ದೆ ಅಷ್ಟೇ. ಮೊನ್ನೆ ಅದ್ರ ವಿರುದ್ಧ BJP ನಾವು ಇಲ್ಲಿ ಗೆದ್ದು ಅವತ್ತು ಇವರಿದ್ರು, ನಾವು ಗೆಲ್ಸಿಲ್ಲ. ಹೀಗೆ ನಮ್ಮ ಹೋದಂಥ ಪಕ್ಷದಲ್ಲಿ ನಾವು ಪ್ರಾಮಾಣಿಕತೆಯಿಂದ ಇದ್ದು ಸಂಘಟನೆ ಮಾಡೋದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಆಮೇಲೆ ಒಳ್ಳೆಯ ಒಬ್ಬ ನಾಯಕತ್ವದ ಬಗ್ಗೆ ನಮಗೆ ಗೌರವ ಕೊಡೋದು ನಮಗೆ ಗೊತ್ತಿದೆ, ತಿಳುವಳಿಕೆ ಇದೆ. ಇವರಂತರ ಹತ್ರ ಇಂಥರ ಹತ್ರ ಹೇಳಿ ಸ್ವಾರ್ಥಕ್ಕೋಸ್ಕರ ಇವರು ಲಾಭ ಮಾಡ್ತೀನಿ ಅಂತ ಹೇಳಿ ನಾನು ಕಲಿಬೇಕಾಗಿಲ್ಲ. ಇವ್ರು ನಾಯಕರ ಹತ್ರ ಹೇಳಿ ಕಲಿಬೇಕು. ನೀವು ಇವ್ರ ನಾಯಕರಿಗಿಂತಲೂ ನನಗೆ ಸಮಾಜದಲ್ಲಿ ಹೆಂಗಿರ್ಬೇಕು ಅಂತ ನನಗೆ ಗೊತ್ತಿದೆ. ಜನ ನನಗೆ ಬೆಳೆಸಿದ್ದಾರೆ. ಇವರು 2-3 ಸಲ ಗೆದ್ದರು ಸಮೇತನು ಯಾವ್ಯಾವುದೋ ಅಲೆಯೊಳಗೆ ಗೆದ್ದಿದ್ದಾರೆ. ನಮ್ದು ಹಂಗಲ್ಲ. ನಮ್ಮ ವಿರುದ್ಧ 7 ಜನ ನಿಂತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ. ಅವತ್ತಿನ ಕಾಲದಾಗ ನನ್ನ ಲೀಡರ್ಶಿಪ್ ಜನ ಓಟ್ ಹಾಕಿದ್ದಾರೆ. ಹಾಗಾಗಿ ಇಂಥವನ್ನೆಲ್ಲ ಬಿಟ್ಟು ಒಂದಿಷ್ಟು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿರಿ. ಆಮೇಲೆ ಜಿಲ್ಲಾ ಪಂಚಾಯತಿ ಕಾಮಗಾರಿ ಅಂತ ನೀನೇನಾದ್ರು ನಿಜವಾಗ್ಲೂ ರಾಜಕಾರಣದಲ್ಲಿ ಇದ್ದರೆ ನಾನು ಬಿಡ್ತೀನಿ. ಎಲ್ಲಿ ಹೇಳ್ತೀನಿ ಹೇಳು. ನಾನು ಜಿಲ್ಲಾ ಪಂಚಾಯತ್ ಒಂದು ಕಾಮಗಾರಿನ ನಾನು ಮಾಡಿದ್ದೀನಿ ಅಂತ ಹೇಳಿದರೆ 25% ನಾನು ಸಹಾಯ ಮಾಡ್ತಾ ಇದ್ದೀನಿ. ಇವತ್ತು ಮಾಡ್ತಾ ಇದ್ದೀನಿ, ಅವತ್ತಿಂದಲೂ ಮಾಡ್ತಾ ಇದ್ದೀನಿ. ಹಾಗಾಗಿ ನಿನ್ನ ಮನೆ ಕಟ್ಟಿದ್ದಾನೆ. ಇದೇ ಈ ಹೇಳ್ದ ಮೊದಲ 2 ಜನನು ನೀವು ಮನೆ ಕಟ್ಟಿದ್ರಲ್ಲ, ಎಷ್ಟು ಪರ್ಮನೆಂಟ್ ನಾಟ ಐತೆ ನಿಮ್ಮ ನೋಡೋಣ, ತೆಗೆದು ನೋಡೋಣ, ತೆಗೀರಿ ನೋಡೋಣ. ಇದೇ ನಿಮ್ಮ ನಾಯಕ ಹೇಳ್ತಾರಲ್ಲ, ಅಯ್ಯೋ ನಮ್ಮ ನಾಯಕ ಭಾಳ ಅಂತ. ಬೆಂಗಳೂರಿಗೆ ಹೋಗಿ ಏನು ವ್ಯವಹಾರ ಮಾಡಿ ಬಂದಿದ್ರು ಅಥವಾ ಯಾವ್ದು ಮಾಡಿದ್ರು ಗೊತ್ತಿಲ್ವಾ? ಏನೋ ಹೋಗಿ ಅಲ್ಲೆಲ್ಲ ಫ್ಯಾಕ್ಟ್ರಿ ಮಾಡ್ಕೊಂಡು ಹೋಗಿದ್ರ ನಿಮ್ಮ ನಾಯಕರು ಬೆಂಗಳೂರಲ್ಲಿ? ಯಾವ ಅಂಗಡಿಗೆ ಮುಂಚೆ ಸೇರ್ಕಿದ್ರು, ಯಾವ ಅಂಗಡಿಯಲ್ಲಿ ಯಾಕೆ ಹೊರಗೆ ಹಾಕಿದ್ರು, ಎಷ್ಟು ಅಕ್ರಮವಾಗಿ ಸರಾಯ ಮಾರಾಟ ಮಾಡಿ ಎಷ್ಟು ಸರಿ ಒಳಗೆ ಹೋಗಿ ಬಂದು ಗೊತ್ತಿಲ್ವಾ ನಮಗೆ? ನಿಮ್ಮ ಹಿಸ್ಟ್ರಿ ನಮ್ಗೆ ಹೇಳ್ಬೇಕಾ? ನಾವು ಪ್ರಾಮಾಣಿಕ ಕೃಷಿ ಕುಟುಂಬದಿಂದ ಬಂದಂತರು, ಪ್ರಾಮಾಣಿಕವಾಗಿ ಇವತ್ತಿಗೂ ಕೃಷಿ ಮಾಡಿ ಬಂದಂಥ ಆದಾಯದಲ್ಲಿ 25% ದಾನ ಮಾಡಿದಂಥವು. ನನ್ನ ಬಗ್ಗೆ ಇವರು ಜಾತಕ ಬರೀತಾರೆ. ಯಾರು ಇವರಿಗೆ ಹೇಳಿದ್ರು? ಇವ್ರು ಇದನ್ನು ಇಡೀ ತಾಲೂಕಿಗೆ ಗೊತ್ತು. ನೀವು ಬ್ಲಾಕ್ ಮೇಲ್ ಮಾಡ್ಕೊಂಡು ಬದುಕಂತ ನಿಮ್ಮದು ಜಾತಕ ನಮ್ಮ ಹತ್ರ ಬೇಡ. ನಾವು ರಾಜಕೀಯವಾಗಿ ಹೇಳ್ತದ್ದು ರಾಜಕೀಯವಾಗಿ ಹೇಳಿ. ನಾವು ಎಲ್ಲೋ ಒಂದು ಕಡೆ ಅಶಾಂತಿಗಳು ಸೃಷ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸಂಘ ಸಂಸ್ಥೆಗಳಿಗೂ ಹೇಳಿ ಒಂದು ಮಾಹಿತಿ ಕೊಟ್ಟಾಗ ಆಯಿತು. ತಮಗೂ ಹೇಳಿದಷ್ಟೇ, ಯಾವತ್ತು ದೇವರಿಗೆ ಕೊಡಬೇಕಾದ್ರೆ ಈಚೆ ಕಡೆ ಕೊಟ್ಟಿರೋದು ಆಚೆ ಕಡೆ ಗೊತ್ತಾಗೋದು ಅನ್ನೋ ಆ ರೀತಿಯಲ್ಲಿ ಸಹಾಯ ಮಾಡಿ ಅಂತ. ಬಿಟ್ಟಿ ದುಡ್ಡು ಅಂತ ನಾನು ಹೇಳಿದ್ದೀನಿ ಅಂದರೆ ತಾವು ಮಾಡಿರೋದೇ ಅಕ್ರಮ ದುಡ್ಡು. ಅದ್ರ ಜೊತೆ ಮತ್ತೆ ಅದ್ರ ಜೊತೆ ಯಾಕೆ ಪ್ರಚಾರ ತಗೊಳ್ತೀರಿ? ಮತ್ತೆ ಎಲ್ಲಿ ಯಾಕೆ ತಾಲೂಕಲ್ಲಿ ಗೊಂದಲ ಸೃಷ್ಟಿ ಮಾಡ್ತೀರಿ? ನೀವು ಶಾಂತಿಯುತವಾಗಿರೋ ಅಂಥ ಇದರಲ್ಲಿ ನೀವು ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತ ನಾವು ಹೇಳಿದ್ವು. ಅದನ್ನು ಬಂದ್ಕೊಂಡು
ನೀವು ಅದು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ. ಈಗ ಇವ್ರು ಏನು ಮಾಡಿದ್ರೆ, ಇವ್ರ ಹಿನ್ನೆಲೆ ನಮಗೆ ಗೊತ್ತಿಲ್ವ ಹಾಗಾದ್ರೆ? ಇವ್ರ ನಾಯಕರ ಹಿನ್ನೆಲೆ ಹೇಗೆ ಗೊತ್ತಿಲ್ಲ? ಇವ್ರ ನಾಯಕರವಾಗಿ ಕೇಳಿದ್ವಿ. ನಾನು ಯಾಕೆ ಕಾಂಗ್ರೆಸ್ ಬಿಟ್ಟೆ ಅನ್ನೋದಕ್ಕಾಗಿ ಇವ್ರ ನಾಯಕರನ್ನ ಕೇಳಲಿ. ಯಾಕಂದರೆ ಎಷ್ಟು ಮಂತನ, ಎಷ್ಟು ಫ್ಯಾಮಿಲಿಗಳು ಹಾಳು ಮಾಡಿದ್ದಾರೆ. ಅದಕ್ಕೋಸ್ಕರನೇ ಯಾಕಾಗಿ ನಾನು ನಿಮ್ಮನ್ನೊಂದು ಮಂಗಳೂರಲ್ಲಿ ಹೋಟ್ಲ ಕೂರಿಸಿ ಏನು ಬುದ್ಧಿ ಹೇಳಿದ್ದೆ ಅದನ್ನು ಚಿತ್ಕಿಳ್ದೆ ಇರೋದಕ್ಕೋಸ್ಕರ ನಾನು ಯಾಕೆ ಪಾರ್ಟಿ ಬಿಟ್ಟಿದ್ದು ನಿಮ್ಮ ನಾಯಕತ್ವ ಒಪ್ಪಲ್ಲ ಅಂತ. ಇದೆ ಈ ಥರ ಗೊಂದಲಗಳು ಸೃಷ್ಟಿ ಮಾಡಿ ಅಶಾಂತಿ ಸೃಷ್ಟಿ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ. ತಮಗೂ ಗೊತ್ತಿದೆ, ನಾನು ಸಾಕಷ್ಟು ಸರಿ ಹೇಳಿದ್ದೆ. ನಾನು ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಶಾಂತಪ್ಪ ಗೌಡ ಮಾತನಾಡಿ, ನಿನ್ನೆ ಲವಗೇರಿ ಪ್ರಕಾಶ್ ಸೋಮಶೇಖರ್ ಅವರು, ಆಮೇಲೆ ನಮ್ಮ ಚೇತನರಾಜ್ ಕಣ್ಣೂರವರು ವೈಯಕ್ತಿಕ ವಿಷಯ ಮಾತಾಡಿದ್ದಾರೆ. ನಾವು ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೆ ಶಾಸಕರ ವಿರುದ್ಧ ಹೇಳಿದ್ದೇನು ಅಂದರೆ, ಟಿ ಶರ್ಟ್ ಕೊಟ್ಟು ಜನರಲ್ ಗೊಂದಲ ಮೂಡಿಸ್ಕೊಡ್ರಿ ಅಂತ ಹೇಳಿದ್ದೇವೆ ಬಿಟ್ಟರೆ, ಶಾಸಕರು ದುಡ್ಡು ಕೊಟ್ಟಿದ್ರ ಬಗ್ಗೆ ಆಗಲಿ, ಅವರು ದಾನ ಮಾಡಿದ್ರ ಬಗ್ಗೆ ಆಗಲಿ ಯಾರೂ ಚಕಾರ ಇತ್ತಿಲ್ಲ. ಅದು ಒಳ್ಳೇದು ಅಂತಲೇ ನಾವು ಹೇಳಿದ್ದೀವಿ. ಲವಗೇರಿ ಸೋಮಶೇಖರ್ ಅವರು ಮಾತಾಡ್ತಾ ನಿನ್ನೆ ಹೇಳಿದರು, ನಮ್ಮ ಶಾಸಕರ ಭಿಕ್ಷೆಯಿಂದ ರತ್ನಾಕರ ಹೊಂದಗಳು ಈ ವರ್ಷನೂ ರತ್ನಾಕರ ಹೊಂದಗಳು 30 ಎಕರೆ ಸುಟ್ಟಿ ಬೆಳೆದು ಅದು ಬಂದಂಥ ದುಡ್ಡಿನಲ್ಲಿ ಅವರು ದಾನ ಧರ್ಮ ಮಾಡ್ತಾರೆ ಬಿಟ್ಟರೆ, ಸಂಘ ಸಂಸ್ಥೆಗಳಿಗೆ ಯಾವುದೋ ಮಳ್ಳು ಹೊಡೆದಾಗಲಿ, ಮತ್ತೊಂದು ಮಾಡಾಗಲಿ, APMC ಅಧ್ಯಕ್ಷ ಆಗಿ ಅದರ ದುಡ್ಡು ಹೊಡೆದಾಗಲಿ ಯಾರೂ ಮಾಡಿಲ್ಲ. ಹಾಗೇನೆ MLA ಬಗ್ಗೆ ಮಾತಾಡಿದ್ದಾರೆ ಅವರು. ಈ ಕೆರೆ ಹಬ್ಬ ಮಾಡಿದಾಗ ಕಾಲೇಜ್ ಮಕ್ಕಳಿಗೆಲ್ಲ ಟಿ ಶರ್ಟ್ ಹಾಕಿದ್ರು ಅಂತೇಳಿ. ಕೆರೆ ಹಬ್ಬ ಮಾಡಿದ್ದು ಸಾರ್ವಜನಿಕವಾಗಿ BJP ವತಿಯಿಂದ ಬಿಟ್ಟರೆ ಸಾರ್ವಜನಿಕಕ್ಕಲ್ಲ. ಅದು BJP ವತಿಯಿಂದ ಮಾಡಿದರೆ, BJP ಪಕ್ಷದ ವತಿಯಿಂದ ಮಾಡಿದಾಗ ಅದು ಸಾಮಾನ್ಯಗೆ ಎಲ್ಲ ಮಕ್ಕಳಿಗಾಗಲಿ, ಜನರಿಗಾಗಲಿ, ಅದಕ್ಕೆ ಕಾರ್ಯಕರ್ತರಿಗಾಗಲಿ ಟಿ ಶರ್ಟ್ ಕೊಟ್ಟಿದ್ದಾರೆ. ಅದೇನು ತಪ್ಪು ಅಂತ ನಾವು ಹೇಳೋದಿಲ್ಲ. ಆದರೆ ಇವರು ವೈಯಕ್ತಿಕ ಮಾತಾಡ್ಬೇಕಾದ್ರೆ ಯಾರು ಏನು ಮಾತಾಡಿದ್ದಾರೆ ಅಂತ ತಿಳ್ಕೊಂಡು ಮಾತಾಡ್ಬೇಕು. ನಾವು ಶಾಸಕರು ವೈಯಕ್ತಿಕ ಒಂದೇ ಒಂದು ಸುದ್ದಿ ಚಕಾರ ಇಟ್ಟಿಲ್ಲ. ಅಂಥದ್ರಲ್ಲಿ ಇವರು ರತ್ನಾಕರ ವೈಯಕ್ತಿಕ ಬಗ್ಗೆ ಮಾತಾಡಿದ್ದಾರೆ. ಏನು ಇದನ್ನ ಮಾತಾಡಿಲ್ಲ, ಯಾವುದದು ನಾರ್ಗೋಡ್ ಕೊಪ್ಪದಲ್ಲಿ ಇವ್ರ ಜೊತೆಗಿದ್ದಾರೆ. ಆ ಕೇಸ್ನಲ್ಲೂ ಇದ್ದರು. ಅವ್ರಿಗೆ ಕೇಳ್ಬೋಯ್ತಲ್ಲ, ಪಕ್ಕದಲ್ಲೇ ಕೇಳ್ಬೋಯ್ತಲ್ಲ. ನಾರ್ಗೋಡ್ ವಿಚಾರದಲ್ಲಿ ಹೊರಗೌಡ್ರ ಏನು ಪಾತ್ರ ಕೇಳ್ಬೋಯ್ತಲ್ಲ ಅವ್ರನ್ನ. ಅವ್ರು ಯಾಕೆ ಮುಚ್ಕೊಂಡ್ರು? ಆಮೇಲೆ ಅವ್ರ ಜೊತೆಗೆ ಇನ್ನೊಬ್ರು ಮುಖಂಡತಾರೆ, ಮುಸ್ಲಿಂ ಮುಖಂಡರು ಬಾಬುಲ್ ಅವರು. ಇಲ್ಲಿ ಈ ಜನಕಪ್ಪದಲ್ಲಿ 80 ಎಕರೆ ಜಾಗನ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಇವರು? ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಮಾತಾಡ್ಬೋದಲ್ಲ ಅದ್ರ ಬಗ್ಗೆ. ಯಾಕೆ ಅವರು ಅಲ್ಪಸಂಖ್ಯಾತರು ಅವ್ರಿಗೆ ಮಾತಾಡಿದ್ರೆ ಓಟ್ ಬರೋದಿಲ್ಲ ಅನ್ನೋ ಉದ್ದೇಶಕ್ಕೆ ಅವ್ರು ಮುಚ್ಚಾಕ್ತಾರೆ ಅದನ್ನ. ಈ ಥರದೆಲ್ಲ ಬೂಟಾಟಿಕೆ ರಾಜಕಾರಣ ನಮ್ಮದು ನಡೆಯಲ್ಲ. ಬೇಳು ಗೋಪಾಲಕೃಷ್ಣ ಅವರಿಗೆ 2004ರಿಂದ 2013 ತನಕ BJPನೇ ಗೆದ್ದಿರೋದು. BJPನೇ ಅವ್ರಿಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ ಬಿಟ್ರೆ ರತ್ನಾಕರ ಹೊಂದ್ಕೊಡ್ರಿಗೆ ಅವ್ರೇನು ಪ್ರಾಣ ಭಿಕ್ಷೆ ಕೊಟ್ಟಿಲ್ಲ. BJPಯಿಂದ ಗೆದ್ದವರು ನಾಯಕ ಆಗಿದ್ದೇ ಬಿಟ್ರೆ ಅದಕ್ಕಿಂತ ಮುಂಚೆ ಗೋಪಾಲಕೃಷ್ಣ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಓಟ್ ಹಾಕಿದ್ರೆ ನಾವು ಇಲ್ಲೇ 2004 ಚುನಾವಣೆ ಮಾಡಿದ್ದೇವೆ, 8 ಚುನಾವಣೆ, 9 ಚುನಾವಣೆ ಮಾಡಿದ್ದೇವೆ, ಮತ್ತೆ ಈಗಲೂ ಮಾಡ್ತಾ ಇದೀವಿ. ಹಾಲಿ ಯಾರು ಹೆಂಗೆ ಗೆದ್ರು ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ದಯಮಾಡಿ ಯಾರು ವೈಯಕ್ತಿಕ ವಿಷಯ ಮಾತಾಡದೆ ಸಾರ್ವಜನಿಕ ಶಾಂತಿ ಭಂಗ ಬರ್ದಂಗೆ ಎಲ್ಲರೂ ಸಹಕರಿಸಬೇಕು ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪರಮೇಶ್ ಕಣ್ಣೂರು, ನಟರಾಜ್ ಗೇರ್ಬೀಸ್, ಮೋಹನ್ ಕುಮಾರ್, ರೇವಪ್ಪ ಹೊಸಕೊಪ್ಪ ಇನ್ನಿತರರು ಹಾಜರಿದ್ದರು. ಸಾಗರದ ನಗರ ಪೊಲೀಸ್ ಠಾಣೆಯಲ್ಲಿ ಶನಿವಾರ ಗಣೇಶ ಚತುರ್ಥಿ ಅಂಗವಾಗಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪೂಜೆಯಲ್ಲಿ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್, ನಗರ ಠಾಣೆ ವೃತ್ತ ನಿರೀಕ್ಷಕರು, ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಜರಿದ್ದರು. ಸಾಗರದ ಶಿವಪ್ಪನಾಯಕ ಯುವಜನ ಸಂಘದ 38ನೇ ವರ್ಷದ ಗಣೇಶೋತ್ಸವ ಅಂಗವಾಗಿ ಶ್ರೀ ಗಣೇಶ ಮೂರ್ತಿಯನ್ನು ಶನಿವಾರ ಪ್ರತಿಷ್ಠಾಪನೆ ಮಾಡಲಾಯಿತು. ಸೆಪ್ಟೆಂಬರ್ 7ರಿಂದ 16ರವರೆಗೆ ಗಣೇಶೋತ್ಸವ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ.
ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.